ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಬಹಿಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ ನಮಶ್ಚಂಡಿಕಾ ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಈ ಪರಾಭವ ನಾಮ ಸಂವತ್ಸರ ಯುಗಾದಿಯ ನಂತರ ಬರತಕ್ಕಂತಹ ಹೈಂದವೀಯ ನವ ಸಂವತ್ಸರ ಮೀನರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಾಫಲಗಳನ್ನು ಹೊಂದಿದೆ, ಈ ವರ್ಷ ಭವಿಷ್ಯ ಮೀನರಾಶಿಯವರಿಗೆ ಯಾವ ರೀತಿಯಾಗಿದೆ ಅನ್ನತಕ್ಕಂಥದ್ದನ್ನು ನಾವು ನೋಡೋಣ. ಪ್ರಮುಖವಾಗಿ ಮೀನರಾಶಿಯವರಿಗೆ ಈಗಾಗಲೇ 7.5 ಪ್ರಾರಂಭ ಆಗಿ ಒಂದು ಶನಿಯ ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಅದರಿಂದಾಗಿ ಎಷ್ಟೋ ಆಗು ಹೋಗುಗಳು, ನಷ್ಟ, ದುಃಖ, ಸಮಸ್ಯೆಗಳು ಇದನ್ನು ಕೂಡ ಎದುರಿಸಿಕೊಂಡು ಬಂದಿದ್ದಾರೆ. ಈ ವರ್ಷ ಪರಾಭವ ನಾಮ ಸಂವತ್ಸರ ಹೇಗಿರುತ್ತೆ? ಪಂಚಮಕ್ಕೆ ಗುರು ಬರ್ತಾ ಇದ್ದಾನೆ. ಪಂಚಮವನ ಉಚ್ಚಸ್ಥಾನ ಮೀನರಾಶಿಯವರಿಗೆ ಗುರುವಿನ ಪಂಚಮ ಸ್ಥಾನವಾದಂತಹ ಅಂದರೆ ಅವನ ಉಚ್ಚಸ್ಥಾನವಾದಂತಹ ಕರ್ಕಾಟಕ ರಾಶಿಗೆ ಅವನು ಬರ್ತಾ ಇರುವುದರಿಂದ, ಅಂದರೆ ಜೂನ್ ನಂತರದಲ್ಲಿ ಬರುವುದರಿಂದ ಈ ವರ್ಷ ಮೀನರಾಶಿಯವರಿಗೆ ಹಿಂದೆ ಅನುಭವಿಸಿದಷ್ಟು ಕಷ್ಟಗಳು ಇರುವುದಿಲ್ಲ. ಅಂದರೆ ಕಷ್ಟಗಳ ಪ್ರಮಾಣ ಕಡಿಮೆ ಇರುತ್ತೆ ಅಂತ ಹೇಳಿ ಅರ್ಥ. ಅಂದರೆ ಮಿಶ್ರ ಫಲ ಅಂತೇಳಿ ಹೇಳಬಹುದು ಈ ವರ್ಷ. ಆದ್ದರಿಂದ ಈ ಒಳ್ಳೆಯದು ಕೆಟ್ಟದು, ಲಾಭ ನಷ್ಟ, ಸುಖ ದುಃಖ ಎಲ್ಲವೂ ಕೂಡ ಒಂದು ಮಿಶ್ರ ಫಲಗಳು ಈ ವರ್ಷದಲ್ಲಿ ಮೀನರಾಶಿಯವರಿಗೆ ಅನುಭವಕ್ಕೆ ಬರಲಿದೆ. ಈ 7.5 ಒಂದು ಶನಿಯ ಒಂದು ಪ್ರಭಾವ ಏನಿದೆ, ಕೆಟ್ಟ ಪ್ರಭಾವ ಏನಿದೆ, ಅದನ್ನು ಗುರು ತಡೆಯುತ್ತಾನೆ ಅಂತೇಳಿ ಹೇಳ್ಬೋದು. ಪಂಚಮಕ್ಕೆ ಬಂದ ನಂತರದಲ್ಲಿ ಎಷ್ಟೋ ಕೆಟ್ಟದಾಗತಕ್ಕಂತಹ ಜಾಗದಲ್ಲೆಲ್ಲ ಒಳ್ಳೆಯದಾಗುತ್ತೆ. ಸಮಸ್ಯೆಗಳು ಬರತಕ್ಕಂತಹ ಅಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಇಂಥ ಅನಾರೋಗ್ಯ ಇದ್ದರೆ ಅದು ಆರೋಗ್ಯ ಬೇಗ ಸುಧಾರಿಸ್ತಕ್ಕಂಥದ್ದು, ಇಂತಹದ್ದೆಲ್ಲ ಗುರುವಿನ ಒಂದು ವಿಶೇಷವಾದಂತಹ ಬಲದಿಂದ, ಅನುಗ್ರಹದಿಂದ ಉಂಟಾಗುತ್ತೆ. ಜೊತೆಯಲ್ಲಿ ಯಾವುದೇ ಒಂದು ನೂತನವಾದಂತಹ ಒಂದು ಮನೆ ಮಾಡತಕ್ಕಂತಹ, ಗೃಹ ನಿರ್ಮಾಣವನ್ನು ಮಾಡತಕ್ಕಂತಹ ಯೋಗ ಇರಬಹುದು. ಭೂ ಖರೀದಿ ಮಾಡತಕ್ಕಂತಹ, ಕೃಷಿ ಭೂಮಿ ಖರೀದಿಯನ್ನು ಮಾಡಿದಾಗ, ರಾಶಿಯಲ್ಲಿ ಶನಿ ಇದ್ದಾಗ ಭೂಮಿಯನ್ನು ಖರೀದಿ ಮಾಡಿ ಅದರಲ್ಲೂ ಕೃಷಿ ಭೂಮಿಯನ್ನು ಖರೀದಿ ಮಾಡಿದರೆ ಒಳ್ಳೆಯದು, ಕೃಷಿಕಾರಕ ಶನಿ. ಅದರಿಂದ ಕೃಷಿ ಭೂಮಿಯನ್ನು ಖರೀದಿ ಮಾಡತಕ್ಕಂತಹ ಯೋಗಗಳು ಕೂಡ ನಿಮಗೆ ಒಂದು ಉತ್ತಮವಾದಂತಹ ಫಲ ಈ ವರ್ಷದಲ್ಲಿ ಕೊಡಲಿದೆ. ಅದರಲ್ಲಿ ಯಾವುದೋ ಒಂದು ಸೈಟ್ ಹುಡುಕ್ತಾ ಇರ್ತೀರ, ಸೈಟ್ ಆಗಬೇಕು ಅಂತಂದರೆ ಅದು ಈ ವರ್ಷದಲ್ಲಿ ನೀವು ಪಂಚಮಕ್ಕೆ ಗುರು ಬಂದ ನಂತರ ಪ್ರಯತ್ನವನ್ನು ಮಾಡಿ ಅದು ಸೈಟನ್ನು ಕೂಡ, ಒಂದು ಸೈಟ್ ಇರ್ಬೋದು ಅಥವಾ ಮನೆ ಕೊಂಡುಕೊಳ್ಳತಕ್ಕಂಥದ್ದು ಯಾವುದೇ ಇರಲಿ, ಮನೆಗೆ ಸಂಬಂಧಪಟ್ಟಂತಹ ಒಂದು ಬದಲಾವಣೆ ಅಥವಾ ಅದರಲ್ಲಿ ಒಂದು ನೀವು ಅಂದುಕೊಂಡಂತಹ ಕನಸಿನ ಮನೆಯನ್ನು ನಿರ್ಮಾಣ ಮಾಡತಕ್ಕಂತಹ ಯೋಗವು ಕೂಡ ನಿಮಗೆ ಇದೆ ಅಂತ ಹೇಳಬಹುದು. ನೂತನ ವಾಹನ ಖರೀದಿ, ನೂತನ ಭೂಮಿ, ನೂತನ ಸೈಟ್ ಖರೀದಿ ಮಾಡತಕ್ಕಂಥದ್ದು, ಯಾವುದೇ ಒಂದು ಹೊಸ ವಸ್ತುಗಳನ್ನು ಖರೀದಿ ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ಯೋಗವು ಕೂಡ ಮೀನರಾಶಿಯವರಿಗೆ ಈ ವರ್ಷದಲ್ಲಿ ಇದೆ. ಜೊತೆಯಲ್ಲಿ ಪಂಚಮಕ್ಕೆ ಗುರು ಬಂದಾಗ ಮಕ್ಕಳ ಒಂದು ಭವಿಷ್ಯದಲ್ಲಿ ಒಂದು ಒಳ್ಳೆಯದಾಗುತ್ತೆ, ಮಕ್ಕಳ ಭವಿಷ್ಯ ಚೆನ್ನಾಗಿ ರೂಪಿತವಾಗುತ್ತೆ ಅಂಥೇಳಿ ಅರ್ಥ. ಅಂದರೆ ಅವರ ಒಂದು ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಆಗಬಹುದು. ಮದುವೆ ಆಗದೇ ಇರತಕ್ಕಂತಹ ಅವಿವಾಹಿತರಿಗೆ ಮದುವೆ ಆಗತಕ್ಕಂತಹ ಯೋಗ ತಂದೆ ತಾಯಿಗಳಿಗೆ ಸಹಜವಾಗಿ ಸಂತೋಷವನ್ನು ಕೊಟ್ಟೇ ಕೊಡುತ್ತೆ. ಈ ವರ್ಷದಲ್ಲಿ ಮಕ್ಕಳಿಗೆ ಮದುವೆ ಆಗತಕ್ಕಂಥ ವಯಸ್ಸಿಗೆ ಬಂದಂಥ ಮಗಳಿಗೆ ಅಥವಾ ಮಗನಿಗೆ ಈ ವರ್ಷದಲ್ಲಿ ಮದುವೆ ಆಗತಕ್ಕಂತಹ ಯೋಗವು ಕೂಡ ಇರತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದಂತಹ ಅಂಶ. ಇನ್ನು ಯಾವುದೇ ಒಂದು ವಿಚಾರದಲ್ಲಿ ನೀವು ಎಷ್ಟೋ ಪ್ರಯತ್ನ, ಕುಟುಂಬದ ವಿಚಾರ ಅಂತಲೇ ನಾವು ತೆಗೆದುಕೊಂಡಾಗ ಕುಟುಂಬದ ಸ್ಥಾನಾಧಿಪತಿಯಾದಂತಹ ಮೇಷರಾಶಾಧಿಪತಿಯಾದಂತಹ ಕುಜ ಕುಟುಂಬ ಕಲಹಕ್ಕೆ ಕಾರಣ ಆಗ್ತಾರೆ. ಅದರಿಂದ ಸಹನೆಯಿಂದ ಕುಟುಂಬದ ಒಂದು ವಿಚಾರದಲ್ಲಿ ನೀವು ಹೊರಗಡೆ ಕಷ್ಟಪಟ್ಟು ಕೆಲಸ ಮಾಡಿ ಮನೆಗೆ ಹೋಗ್ತಕ್ಕಂಥದ್ದು ಮನಸ್ಸಿಗೆ ಒಂದು ನೆಮ್ಮದಿ, ಶಾಂತಿ ಸಿಗುತ್ತೆ ಅಂತ ಹೇಳಿ. ಮನೆಯಲ್ಲಿಯೂ ಕೂಡ ಅಶಾಂತಿ ಇದ್ದರೆ ಅದರಿಂದ ತುಂಬ ನೋವಾಗುತ್ತೆ. ನೀವು ತಾಳ್ಮೆಯಿಂದ ಇರಬೇಕಾಗುತ್ತೆ. ನಮ್ಮ ಗ್ರಹಗತಿಗಳನ್ನು ನಾವು ಗಮನಿಸಿಕೊಂಡು ಟೈಮ್ ಚೆನ್ನಾಗಿ ಇಲ್ಲದೇ ಇದ್ದಾಗ ಸಹನೆಯಿಂದ ವರ್ತಿಸಿದರೆ, ದುಡುಕದೇ ಇದ್ದರೆ, ಮನೆಯವರ ಮೇಲೆ ಕೋಪಗೊಳ್ಳದೇ ಇದ್ದರೆ ಮನೆಯಲ್ಲಿ ಮನಃಶಾಂತಿ ನಿಲ್ಲಿಸುವುದಕ್ಕೆ ಸಾಧ್ಯ ಆಗುತ್ತೆ. ದುಡುಕೋ ಸ್ವಭಾವ ನಿಮಗೆ ಸಹಜವಾಗಿರುತ್ತೆ. ದುಡುಕೋ ಸ್ವಭಾವವನ್ನು ಆದಷ್ಟು, ಅಂದರೆ ಕೋಪಗೊಳ್ಳತಕ್ಕಂತಹ ಸ್ವಭಾವವನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ, ಅದು ಬಲಹೀನತೆಯೇ. ಅದರಿಂದ ನೀವು ನೆಮ್ಮದಿಯಿಂದ ಇರಬೇಕಾದರೆ ಕೋಪವನ್ನು ನಿಯಂತ್ರಿಸಬೇಕಾಗುತ್ತೆ. ಅದರಿಂದ ಆ ಶನಿಯ ಒಂದು ರಾಶಿಯಲ್ಲಿ ಇರುವುದರಿಂದ ನಿಮಗೆ ತಕ್ಷಣ ಅಂತ ಮುಂಗೋಪ ಅಂತ ಹೇಳ್ತಾರೆ, ಶಾರ್ಟ್ ಟೆಂಪರ್, ಇದರಿಂದ ಎಷ್ಟೋ ಅನಾಹುತಗಳನ್ನು ಮಾಡಿಕೊಳ್ತೀರ. ಅದರಿಂದ ಈ ವರ್ಷ ಸಂಪೂರ್ಣವಾಗಿ ತಾಳ್ಮೆಯಿಂದ ಇರಿ. ಅದು ಮನೆಯಲ್ಲಿರಬಹುದು, ಸಾರ್ವಜನಿಕವಾಗಿರಬಹುದು, ಉದ್ಯೋಗದ ಸ್ಥಳದಲ್ಲಿ ಇರ್ಬೋದು. ತಾಳ್ಮೆಯಿಂದ ಇರತಕ್ಕಂಥದ್ದು ಇದೆಯಲ್ಲ, ಇದು ನಿಮಗೆ ಮನಃಶಾಂತಿಯನ್ನು ಕೊಡುತ್ತೆ ಅಂತ ಹೇಳ್ಬೋದು. ಜೊತೆಯಲ್ಲಿ ಅದರಿಂದ ನೀವು ಈ ಉದ್ಯೋಗದ ವಿಚಾರಕ್ಕೆ ತೆಗೆದುಕೊಂಡ್ರೆ ಮನೆಯಲ್ಲಿ ಹೇಗೋ ನೀವು ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಆದರೆ ಕಚೇರಿಯಲ್ಲಿ ನೀವು ಆ ಥರ ಮಾಡಬೇಕು ಅಂತೇನೂ ಇಲ್ಲ. ನಿಮಗೆ ನೀವು ಸಹ ಚೆನ್ನಾಗಿ ಇಲ್ಲದೇ ಇದ್ದರೆ
ನಿಮಗೆ ನೀವು ನಂಬಿರತಕ್ಕಂಥವ್ರು ಅಥವಾ ನಿಮ್ಮ ಸಹೋದ್ಯೋಗಿಗಳ ಕಾರಣದಿಂದಲೇ ನೀವು ಕೆಲಸ ಕಳೆದುಕೊಳ್ತಕ್ಕಂಥದ್ದು ಇರುತ್ತೆ. ಅದರಿಂದ ಎಲ್ಲ ಚೆನ್ನಾಗಿದ್ದರೂ ಕೆಲಸ ಮಾಡತಕ್ಕಂಥದ್ದು ಕಷ್ಟ ಈ ಕಾಲದಲ್ಲಿ ಎಷ್ಟೋ ಜನಕ್ಕೆ. ಅಂತಹದರಲ್ಲಿ ನಿಮ್ಮ ವರ್ತನೆ ಚೆನ್ನಾಗಿಲ್ಲದೆ ಇದ್ದರೆ ಕೆಲಸ ಕಳೆದುಕೊಳ್ಳತಕ್ಕಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಆ ಮೂಲಕ ಕೈಗೆ ಬಂದಂತಹ ತುತ್ತು ಬಾಯಿಗೆ ಇಲ್ಲ ಅನ್ನತಕ್ಕಂತಹ ಸಂದರ್ಭ ಸೃಷ್ಟಿಯಾಗ್ಬೋದು. ಆದ್ದರಿಂದ ಈ ಯಾವುದೇ ವಿಚಾರದಲ್ಲಿ ಅದರಲ್ಲೂ ಕೂಡ ನೀವು ಕೆಲಸ ಮಾಡತಕ್ಕಂತಹ ಜಾಗದಲ್ಲಿ ತುಂಬ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಇಲ್ಲಿ ತುಂಬ ಮುಖ್ಯವಾಗುತ್ತೆ. ಜೊತೆಯಲ್ಲಿ ಈ ರಾಜಕೀಯ ರಂಗದಲ್ಲಿ ಇರತಕ್ಕಂಥವರಿಗೆ ಸೂರ್ಯ ವಿಶೇಷವಾಗಿ ನಿಮ್ಮ ಭಾಗ್ಯಸ್ಥಾನಕ್ಕೆ ಬಂದಾಗ ಆ ಸಮಯದಲ್ಲಿ ಅಧಿಕಾರ ಪ್ರಾಪ್ತಿಯಾಗತಕ್ಕಂತಹ ಲಕ್ಷಣಗಳು ಕೂಡ ಪರಾಭವನಾಮ ಸಂವತ್ಸರದಲ್ಲಿ ಮೀನರಾಶಿಯವರಿಗೆ ಇದೆ. ಅಂದರೆ ನಿರೀಕ್ಷಿತ ಬೇರೆ ಅನಿರೀಕ್ಷಿತವಾದಂತಹ ಪದವಿ ಪ್ರಾಪ್ತಿಯಾಗತಕ್ಕಂತಹ ಯೋಗವೂ ಕೂಡ ಈ ಮೀನರಾಶಿಯವರಿಗೆ ಈ ವರ್ಷದಲ್ಲಿ ಇದೆ. ಜೊತೆಯಲ್ಲಿ ಬಡ್ತಿ, ಅಧಿಕಾರ, ಯಾವುದೋ ಒಂದು ಸಂಘ ಸಂಸ್ಥೆಗಳಲ್ಲಿ ಸೂಕ್ತವಾದಂತಹ ಸ್ಥಾನಮಾನವನ್ನು ಅಲಂಕರಿಸತಕ್ಕಂತಹ ಒಂದು ವಿಶೇಷವಾದಂತಹ ಯೋಗವೂ ಕೂಡ ಇಲ್ಲಿ ನಮಗೆ ಕಂಡುಬರುತ್ತೆ. ಇಷ್ಟೆಲ್ಲ ಇದ್ದರೂ ಕೂಡ ಆರ್ಥಿಕ ಸಮಸ್ಯೆಗಳು ನಿರಂತರವಾಗಿ ಕಾಡ್ತಾ ಇರುತ್ತೆ. ಸಾಲ ಮಾಡತಕ್ಕಂಥ ಪರಿಸ್ಥಿತಿ ಬರ್ಬೋದು, ಕೈ ಸಾಲ ಮಾಡತಕ್ಕಂಥ ಪರಿಸ್ಥಿತಿ ಬರ್ಬೋದು. ಅದರಿಂದ ಹಣಕಾಸಿನ ವಿಚಾರದಲ್ಲಿ ಎಷ್ಟು ಬಂದರೆ ಅಷ್ಟೇ ನಿಮ್ಮ ಒಂದು ಆದಾಯಕ್ಕೆ ಸರಿಯಾಗಿರತಕ್ಕಂತಹ ವೆಚ್ಚವನ್ನು ಖರ್ಚು ಮಾಡತಕ್ಕಂತಹ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಿ. ನಿಮ್ಮ ಆದಾಯ ಕಡಿಮೆ, ಖರ್ಚು ಜಾಸ್ತಿ ಆದರೂ ಸಾಲ ಮಾಡತಕ್ಕಂಥ ಪರಿಸ್ಥಿತಿ ಬರುತ್ತೆ, ಆರ್ಥಿಕ ಸಂಕಷ್ಟಗಳು ಉಂಟಾಗುತ್ತೆ. ಆದ್ದರಿಂದ ಎಷ್ಟು ಇದೆಯೋ ಅಷ್ಟರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಜೀವನವನ್ನು ನಡೆಸ್ತಕ್ಕಂತಹದ್ದು ಈ ವರ್ಷದಲ್ಲಿ ಒಳ್ಳೆಯದು. ಅಂದರೆ ಎಷ್ಟೇ ಬಂದರೂ ಸಾಲದಂತಾಗ್ಬಿಡುತ್ತೆ. ಕುಟುಂಬದ ಖರ್ಚು ಜಾಸ್ತಿ ಆಗ್ಬೋದು, ಅನಾವಶ್ಯಕ ಖರೀದಿಗಳು ಖರೀದಿ ಮಾಡ್ತಕ್ಕಂತಹದ್ದು ಇರ್ಬೋದು. ಇದರಿಂದೆಲ್ಲ ದುಂದು ವೆಚ್ಚಕ್ಕೆ ನೀವು ಕಡಿವಾಣ ಹಾಕಿದರೆ ಈ ವರ್ಷದಲ್ಲಿ ಸ್ವಲ್ಪ ಆರ್ಥಿಕವಾದಂತಹ ಸುಸ್ಥಿತಿ ಇರುತ್ತೆ. ಇಲ್ಲದೇ ಇದ್ದರೆ ಆರ್ಥಿಕ ಸಮಸ್ಯೆಗಳು, ಸಾಲ ಜಾಸ್ತಿ ಆಗಿಬಿಡುತ್ತೆ. ಆರ್ಥಿಕ ವಿಚಾರದಲ್ಲಿ ಎಷ್ಟು ಎಚ್ಚರಿಕೆಯಿಂದ ಇದ್ದರೂ ಕೂಡ ಸಾಲದು ಅಂಥೇಳಿ ಹೇಳಬೇಕಾಗುತ್ತೆ. ಇನ್ನು ಕೋರ್ಟ್ನಲ್ಲಿ ಕೆಲವರಿಗೆ, ಎಷ್ಟೋ ಕುಟುಂಬಗಳಲ್ಲಿ ಕೋರ್ಟ್ ಕೇಸುಗಳು ಇರುತ್ತೆ. ಅದರಲ್ಲೂ ಈ ಮೀನರಾಶಿಯವರಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರಿಗೆ ಏನಾದರೂ ಕೋರ್ಟ್ ಕೇಸುಗಳು ನಡೀತಾ ಇದ್ದರೆ ಅಂತಹದ್ದು ಒಂದು ಅಪಜಯ ಉಂಟಾಗುತ್ತೆ. ಅಂತಹ ಕೇಸಿನಲ್ಲಿ ಅವರಿಗೆ ಅವರು ಅಂದುಕೊಂಡಂತೆ ಅವರ ಪರವಾಗಿ ತೀರ್ಪು ಬರದೇ ಇರತಕ್ಕಂಥದ್ದು ಉಂಟಾಗಬಹುದು. ಅದರಿಂದ ವಿಳಂಬ ಮಾಡುವುದಕ್ಕೆ, ಸ್ವಲ್ಪ ಮುಂದಕ್ಕೆ ಹಾಕುವುದಕ್ಕೆ ಸಾಧ್ಯ ಇದ್ದರೆ ನ್ಯಾಯಾಲಯದ ಕೇಸುಗಳನ್ನು ಸ್ವಲ್ಪ ಮುಂದಕ್ಕೆ ಹಾಕಿಕೊಂಡ್ರೆ ಮುಂದೆ ಅನುಕೂಲವಾದಂತಹ ಸಮಯ ಬಂದಾಗ ಅದನ್ನು ಸರಿಯಾದ ರೀತಿಯಲ್ಲಿ ನೀವು ನಡೆಸಿದರೆ, ವಕೀಲರನ್ನು ಇಟ್ಟು ಆ ಮೂಲಕ ನಿಮಗೆ ಒಂದು ದೊಡ್ಡ ಮಟ್ಟದಲ್ಲಿ ನಿಮ್ಮ ಪರವಾಗಿ ನ್ಯಾಯ ತೀರ್ಮಾನ ಬಂದು ಆ ಮೂಲಕ ಅದು ಅಭಿವೃದ್ಧಿಯಾಗತಕ್ಕಂಥ ವಿವಾದಗಳು ಸರಿಯಾದ ರೀತಿಯಲ್ಲಿ ನಿಮ್ಮ ಪರವಾಗಿ ಇತ್ಯರ್ಥ ಆಗತಕ್ಕಂತಹ ಯುಗಗಳು ಕೂಡ ಉಂಟು. ಸ್ವಲ್ಪ ವರ್ಷದ ಅಂತ್ಯದಲ್ಲಿ ಅಂತಹದ್ದನ್ನು ಮಾಡತಕ್ಕಂಥದ್ದು ಒಳ್ಳೆಯದು. ಜೊತೆಯಲ್ಲಿ ನೀವು ಯಾವುದೋ ಒಂದು, ಅದರಲ್ಲೂ ಕೂಡ ಸ್ತ್ರೀಯರು, ವಿಶೇಷ ಮೀನರಾಶಿಯವರು ಯಾರು ಇರ್ತೀರೋ, ನೀವು ಮಾಡದೇ ಇರತಕ್ಕಂತಹ ತಪ್ಪಿಗೆ ನೀವು ಹೊಣೆಯಾಗತಕ್ಕಂತಹ, ಆರೋಪವನ್ನು ಹೊರತಕ್ಕಂತಹ, ಆಪಾದನೆಗೆ ಒಳಗಾಗತಕ್ಕಂತಹ ಸಂದರ್ಭಗಳು ಉಂಟು. ಆದ್ದರಿಂದ ಬಲಿಪಶು ಅಂತೇಳಿ ಹೇಳ್ತಾರೆ, ನಿಮ್ಮನ್ನು ಬಲಿಪಶು ಮಾಡಿಬಿಡ್ತಾರೆ ಯಾರೋ ಮಾಡಿರ್ತಕ್ಕಂತಹ ತಪ್ಪಿಗೆ. ಅದರಿಂದ ಇಂತಹ ಕೆಲವೊಂದು ಘಟನಾವಳಿಗಳು ನಿಮ್ಮ ಜೀವನದಲ್ಲಿ ಈ ವರ್ಷ ನಡೆಯಬಹುದು. ಆದ್ದರಿಂದ ಅಂತಹ ವಿಚಾರಕ್ಕೆ ನಿಮಗೆ ಯಾವುದೋ ಸಂಬಂಧಪಟ್ಟಿಲ್ಲವೋ ಅಂತಹದಕ್ಕೆ ಅನಾವಶ್ಯಕವಾಗಿ ತಲೆ ಹಾಕಬೇಡಿ. ಹಾಗೆ ಇರುವುದರಿಂದ ನೀವೆಷ್ಟೋ ಈ ಆರೋಪಗಳನ್ನು ಅಥವಾ ಬಲಿಪಶು ಆಗತಕ್ಕಂಥದ್ದನ್ನು ನೀವು ತಡೆದುಕೊಳ್ಳಬಹುದು. ಎಲ್ಲದಕ್ಕೂ ನಾನು ಮುಂದೆ ಹೋಗ್ತೀನಿ ಅಂದಾಗ ಯಾವುದೋ ಒಂದು ಸಂದರ್ಭದಲ್ಲಿ ಸಿಕ್ಕಿ ಹಾಕಿ ಕೊಡ್ತೀರಾ. ಆದ್ದರಿಂದ ಈ ವಿಚಾರದಲ್ಲಿ ತುಂಬ ಎಚ್ಚರಿಕೆಯ ಹೆಜ್ಜೆಯನ್ನು ಇಡತಕ್ಕಂಥದ್ದು ಒಳ್ಳೆಯದು. ರೋಗ ಬಾಧಿಸ್ತಕ್ಕಂತಹ ಸಾಧ್ಯತೆಗಳು ಕೂಡ ಇರುತ್ತೆ, ಒಂದಲ್ಲ ಒಂದು ರೋಗಗಳು. ಅದರಲ್ಲೂ ಕೂಡ ಈ ಕುತ್ತಿಗೆ ಮತ್ತು ಹೃದಯಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ಕಣ್ಣಿಗೆ ಸಂಬಂಧಪಟ್ಟಂತಹ, ದೃಷ್ಟಿದೋಷಕ್ಕೆ ಸಂಬಂಧಪಟ್ಟಂತಹ ಸಂದರ್ಭಗಳು, ಅಂದರೆ ರೋಗಗಳು ಬಾಧಿಸ್ತಕ್ಕಂತಹ ಸಾಧ್ಯತೆಗಳು ಉಂಟು. ಹಾರ್ಟಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಅನಿರೀಕ್ಷಿತವಾದಂತಹ ರೋಗಗಳು ಬಾಧಿಸಬಹುದು. ಎಚ್ಚರಿಕೆಯಿಂದ ಇರಿ. ಸರಿಯಾದ ಸೂಕ್ತವಾದಂತಹ ವೈದ್ಯರಲ್ಲಿ ತೋರಿಸಿ ಸರಿಯಾದ ರೀತಿಯಲ್ಲಿ ಪರೀಕ್ಷೆಗಳನ್ನು ಮಾಡಿಕೊಳ್ಳತಕ್ಕಂಥದ್ದು ಮೀನರಾಶಿಯವರೇ ತುಂಬ ಮುಖ್ಯ. ಅಲ್ಲದೇ ಇದ್ದರೆ ಅನಾರೋಗ್ಯ ಸಮಸ್ಯೆ ಕಾಡತಕ್ಕಂತಹದ್ದು ಕೂಡ ಈ ವರ್ಷದಲ್ಲಿ ಕಂಡು ಬರ್ತಾ ಇದೆ. ಅದರಲ್ಲೂ ಕೂಡ ಕಣ್ಣಿಗೆ ಮತ್ತು ಹೃದಯಕ್ಕೆ ಸಂಬಂಧಪಟ್ಟಂತೆ. ಅದರಿಂದ ಈ ಎಲ್ಲ ಪ್ರಮುಖವಾಗಿ ಮೀನರಾಶಿಯವರತಕ್ಕಂಥದ್ದು ಮುಂದಿನ ಒಂದು ಜನ್ಮ ರಾಶಿಯಲ್ಲೇ ಶನಿ ಇರುವುದರಿಂದ ಅದು ಎಲ್ಲದಕ್ಕೂ ಕೆಲವು ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಆದರೆ ಎಷ್ಟೋ ಸಮಸ್ಯೆಗಳನ್ನು ಗುರು ಪಂಚಮಕ್ಕೆ, ಉಚ್ಚಸ್ಥಾನಕ್ಕೆ, ಕರ್ಕಾಟಕ ರಾಶಿಗೆ ಬಂದ ಎಷ್ಟೋ ಸಮಸ್ಯೆಗಳು ಅದು ಮಂಜಿನಂತೆ ಕರಗಿ ಹೋಗಿಬಿಡುತ್ತೆ. ಅದು ನಿಮಗೆ ಗೊತ್ತಾಗಲ್ಲ. ಅಂತಹ ಒಂದು ಉತ್ತಮವಾದದ್ದು ಇದೆ, ಕೆಟ್ಟದ್ದು ಕೂಡ ಇದೆ. ಅದರಿಂದ ಈ ಎರಡು ವಿಚಾರಗಳನ್ನು ನೀವು ತಿಳಿದುಕೊಂಡು ಸರಿಯಾದ ಸಮಯದಲ್ಲಿ, ಅಂದರೆ ಈ ಕರ್ಕಾಟಕ ರಾಶಿಗೆ ಜೂನ್ ನಂತರದಲ್ಲೇ ಬರ್ತಾನೆ. ಜೂನ್ 1ನೇ ತಾರೀಕಿನಿಂದ ಕರ್ಕಾಟಕ ರಾಶಿಯಲ್ಲೇ ಇರ್ತಾನೆ ಅಕ್ಟೋಬರ್ವರೆಗೆ. ಅಲ್ಲಿಯವರೆಗೆ ನಿಮ್ಮ ಯಾವುದೇ ಒಂದು ಕಾರ್ಯ ಯೋಜನೆಗಳಿದ್ದರೆ,
ನಿಮ್ಮ ಕಾರ್ಯ ಯೋಚನೆಗಳಿದ್ದರೆ, ನಿಮ್ಮ ಯಾವುದೇ ರೀತಿಯ ಪ್ಲಾನ್, ಒಂದು ಹೊಸದಾಗಿ ಅಂಗಡಿ ಮಾಡಬೇಕು, ಯಾವುದೋ ಶಾಪ್ ಹಾಕಬೇಕು, ಅಥವಾ ಯಾವುದೋ ಒಂದು ಖರೀದಿ ಮಾಡಬೇಕು, ಅಥವಾ ಯಾವುದೋ ಹೊಸದಾಗಿ ನೀವು ಉದ್ಯೋಗಕ್ಕೆ ಸೇರತಕ್ಕಂಥದ್ದು, ಇಂತಹದ್ದು ಯಾವುದೇ ಇದ್ದರೂ ಕೂಡ ಆ ಸಮಯದಲ್ಲಿ ಮಾಡಿಕೊಳ್ಳಿ. ನಿಮ್ಮ ಕಡೆ ನಿಮಗೆ ಒಂದು ವಿಶೇಷವಾದಂತಹ ಒಂದು ಯಶಸ್ಸು ಅನ್ನತಕ್ಕಂಥ ಸಿಗುತ್ತೆ. ಅದರಲ್ಲಿ ಈ ಸರ್ಕಾರಿ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಮಾಡತಕ್ಕಂಥವರಿಗೆ ಬಡ್ತಿ ಆಗತಕ್ಕಂಥದ್ದು, ಜೊತೆಯಲ್ಲಿ ನೀವು ಅಂದುಕೊಂಡಂತಹ ಕ್ಷೇತ್ರದಲ್ಲಿ ಆ ಕ್ಷೇತ್ರಕ್ಕೆ ನಿಮ್ಮನ್ನು ನೀವು ವರ್ಗಾವಣೆ ಆಗತಕ್ಕಂತಹ ಸಾಧ್ಯತೆಗಳು ಕೂಡ ಉಂಟು. ನಿಮ್ಮ ಇಚ್ಛೆಗೆ ಅನುಗುಣವಾಗಿ ಕೆಲವು ಎಷ್ಟೋ ಜನಕ್ಕೆ ಅವರು ಅಂದುಕೊಂಡಿರತಕ್ಕಂಥದ್ದೊಂದು ಕೆಲಸದಲ್ಲಿ ಬೇರೆ ರೀತಿಯಾಗಿ ನಡೀತಾ ಇರುತ್ತೆ. ಆದರೆ ಈ ಜೂನ್ ನಂತರದಲ್ಲಿ ನೀವು ಅಂದುಕೊಂಡಂತಹ ಕ್ಷೇತ್ರಕ್ಕೆ ನಿಮಗೆ ವರ್ಗಾವಣೆ ಆಗತಕ್ಕಂತಹ ಸಾಧ್ಯತೆಗಳು ಉಂಟು. ಅದರಲ್ಲೂ ಕೂಡ ಈ ವೈಮಾನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ತುಂಬ ಉದ್ಯೋಗ ಸಂಬಂಧಿತವಾದಂತಹ ಯಶಸ್ಸು, ಪ್ರಖ್ಯಾತಿಯನ್ನು ಗಳಿಸ್ತಕ್ಕಂತಹ ಒಂದು ವಿಶೇಷವಾದ ಸಂದರ್ಭಗಳು ಉಂಟು. ಜೊತೆಯಲ್ಲಿ ಈ ಕಲಾವಿದರು, ನಿಮ್ಮ ವಿಶೇಷವಾದಂತಹ ಪ್ರತಿಭೆಯನ್ನು ಹೊಂದಿರತಕ್ಕಂಥವರು, ಶಿಲ್ಪಿಗಳು, ಇಂಥವರಿಗೆಲ್ಲ ಈ ವರ್ಷದಲ್ಲಿ ಒಂದು ವಿಖ್ಯಾತಿಯನ್ನು ಪಡೆತಕ್ಕಂತಹ ಯೋಗವೂ ಕೂಡ ಇರತಕ್ಕಂಥದ್ದು ಇಲ್ಲೂ ಕಂಡುಬರುತ್ತೆ. ಯಾವುದಕ್ಕೂ ಮೀನರಾಶಿಯವರು ವಿಶೇಷವಾಗಿ ಶನಿ ಮಂತ್ರವನ್ನು ಪ್ರತಿನಿತ್ಯವೂ ಕೂಡ ಪಠಿಸ್ತಕ್ಕಂಥದ್ದು, ಹನುಮಾನ್ ಚಾಲೀಸನ್ನು, ಹನುಮಂತನಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಹೇಳಿ, ಹನುಮಾನ್ ಚಾಲೀಸನ್ನು ಹೇಳಿ, ಆಂಜನೇಯ ದೇವಾಲಯದಲ್ಲಿ ಶನಿವಾರ ಪೂಜೆಯನ್ನು ಮಾಡಿಸಿ, ಈಶ್ವರನಿಗೆ, ಶಿವನಿಗೆ ವಿಶೇಷವಾದಂತಹ ಅಭಿಷೇಕ ಪೂಜೆಯನ್ನು ಮಾಡತಕ್ಕಂಥದ್ದು, ವೆಂಕಟೇಶ್ವರನ ದರ್ಶನವನ್ನು ಪ್ರತಿ ಶನಿವಾರ ಮಾಡತಕ್ಕಂಥದ್ದು. ಇದನ್ನು ನಿರಂತರವಾಗಿ 1 ವರ್ಷ ಮಾಡಿಕೊಂಡು ಬನ್ನಿ. ವೆಂಕಟೇಶನ, ಶ್ರೀನಿವಾಸ ಅಥವಾ ಲಕ್ಷ್ಮೀ ನರಸಿಂಹ ಕ್ಷೇತ್ರಕ್ಕೆ ಈ ವರ್ಷದಲ್ಲಿ ತೀರ್ಥೆಯನ್ನು ಮಾಡತಕ್ಕಂಥದ್ದು ಇನ್ನೂ ಜೀವನದಲ್ಲಿ ಉತ್ತಮವಾದಂತಹ ಫಲವನ್ನು ಗಳಿಸುವುದಕ್ಕೆ ಕಾರಣ ಆಗುತ್ತೆ. ಒಟ್ಟಿನಲ್ಲಿ ಮಿಶ್ರ ಫಲಗಳು ಇರುವುದರಿಂದ ನಾನು ಹೇಳಿರತಕ್ಕಂತಹ ಪರಿಹಾರಗಳನ್ನು ಆಚರಿಸಿ ಇನ್ನೂ ಒಳ್ಳೆಯ ಫಲವನ್ನು ಪಡೆದುಕೊಳ್ಳಬಹುದು. ಸಮಸ್ತ ಸನ್ಮಂಗಳಾನಿ ಭವಂತು. ಶುಭಮಸ್ತು.